ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಡೇ 2 ವ್ಲಾಗ್ಗೆ. ಈಗ ನಾವು ವಾತಾರನೇ ಎದ್ದು ಹೋಯ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಗರ್ಲ್ಸ್. ಹಾಯ್ ಸ್ವಾತು. ಚಳಿ ಹೋಯ್ತಾ? ಗುಡ್ ಮಾರ್ನಿಂಗ್ ದರ್ಶನ್. ವೆರಿ ಗುಡ್ ಮಾರ್ನಿಂಗ್. ಲೆಟ್ಸ್ ಗೋ. ಚೆನ್ನಾಗಿತ್ತು ಅಂತ ಹೋಯ್ತಿದ್ದೀವಿ. ಸೊ ಲೆಟ್ಸ್ ಗೋ. ಪಂಪಾ ಸರೋವರ, ಕಾಲ್ಡ್ ಪಂಪಾ ಸರೋವರ. ಇದರಲ್ಲಿ ಮೊಸಳೆ ಎಲ್ಲ ಇದೆ. ರಿತು ಅವರು ಅದನ್ನ ಮನೆಗೆ ತೊಗೊಂಡೋಗೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಂತಾರೆ, ಆದರೂ ಕೂರಕ್ಕೆ ಆಟ ಹೊಡೆಯೋಕ್ಕೆಲ್ಲ ಒಳ್ಳೆ ಜಾಗ. ನಾವು ಸೌತ್ರನ್ ಪಾರ್ಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸುಮಾರು ಹಳೆ ಕಾಲ ಟೆಂಪಲ್ಗಳು, ಮಂದಿರಗಳು, ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ್ಯಾವ ಥರ ಅಲ್ಲಿ ಆಳಿದ್ರು ಅನ್ನೋದನ್ನ ರೋಡ್ ನೋಡಿ ತಿಳ್ಕೊಳ್ಳೋಣ. ಬಿಸಿಲು ಇವತ್ತು ಅಷ್ಟೊಂದಿಲ್ಲ, ಒಂದು ರೇಂಜಿಗಿದೆ. ಟೈಮ್ ಆಗಿಲ್ವಲ್ಲ, ಎಲ್ಲ ರೆಡಿಯಾಗಿದ್ದೀವಿ. ಹೆಣ್ಣೈಕ್ಳು ಬಂದಿಲ್ಲ, ನಾವು ಗಂಡ್ಮಕ್ಳು ಇಬ್ಬರು ರೆಡಿ. ದರ್ಶು ನೋಡಿ, ಇಲ್ಲಿ ದರ್ಶು ಇಲ್ಲ, ಬಂದ. ನಾವೆಲ್ಲ ರೆಡಿ ಇದ್ದೀವಿ, ಅವ್ರು ಯಾರೂ ಬಂದಿಲ್ಲ. ಸೊ ಹೋಗೋಣ, ಹಂಪಿನ ಎಕ್ಸ್ಪ್ಲೋರ್ ಮಾಡೋಣ. 3 ಗಾಡಿ ತೊಗೊಂಡಿದ್ದೀವಿ ರೆಂಟ್ಗೆ. ಹೊಸ ಗಾಡಿ ಕೊಟ್ಟವ್ರೆ, ಎಲ್ಲ ಒಂದೇ ಕಲರು, ಚೆನ್ನಾಗಿದೆ. ಸೊ ಲೆಟ್ಸ್ ಗೋ ಟು ಹಂಪಿ. ಓಕೆ, ಈಗ ನಮ್ಮ ವೈಫ್ ಕೂಡ ಬಂದಿದ್ದಾರೆ. ಹಾಯ್ ಮೈ ಡಿಯರೆಸ್ಟ್ ಪುಟಿ. ಸೊ ಹೇಗನ್ನಿಸ್ತಾ ಇದೆ ಹಂಪಿ ಸೋ ಫಾರ್? ಬಿಸಿಲಿದೆ ಪಾಪ. ನಿನ್ನೆ ಅಂಜನಾದ್ರಿ ಬೆಟ್ಟ ಇಳಿದು ಸುಸ್ತಾಗಿಬಿಟ್ಟಿದ್ದಾರೆ ನಮ್ಮ ಪುಟ್ಟಿಯವರು. ಇವತ್ತೇನು ಅಷ್ಟು ಹತ್ತಿಳಿಯೋದೆಲ್ಲ ಇಲ್ಲ, ಬಟ್ ಆದರೆ ಟೆಂಪಲ್ಗಳು ನೋಡ್ತೀವಿ. ಹೋಗೋಣ. ಚೆನ್ನಾಗಿ ಎಳ್ನೀರು ಕುಡಿತೀವಪ್ಪ. ರಾತ್ರಿ ಆಯಿತು ಅಂದರೆ ಒಳ್ಳೆ ಥಮ್ಸಪ್ ಎಲ್ಲ ಕುಡಿತೀವಿ. ಸ್ವೀಟ್ ಇದೆ. ಯಾಕೆ ಹೇಳಿ ಸ್ವೀಟ್ ಇರೋದು? ಪುಟ್ಟಿ ಜೊತೆ ಕುಡಿತೀವಿ ನಾಳೆ. ಬ್ಲಶ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕೆ. ಪೆಟ್ರೋಲ್ ಹಾಕ್ತಾ ಇದೀವಿ ಈಗ. ಅಣ್ಣ ಯಾಕೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ? ಇಲ್ಲಿ ಪೆಟ್ರೋಲ್ ಇದೆ. ಹೆಂಗಿದೆಲ್ಲ? 3 ಲೀಟ್ರ್ ಪೆಟ್ರೋಲ್ಗೆ 30 ರೂಪಾಯಿ ಕೊಡ್ತೀನಿ. ಸೊ ಈಗ ನಾವು ತುಂಗಭದ್ರಾ ರಿವರ್ನ ದಾಟಬೇಕು ಅಂತ ಬಂದಿದ್ದೀವಿ. ನಾವು ಈ ಗಾಡಿನ ತೊಗೊಂಡು ಹಂಗೆ ಸುತ್ಕೊಂಡೆ ಬಂದರೆ 20 ಕಿಲೋಮೀಟ್ರ್ ಆಗುತ್ತೆ. ಇದು ದಾಟ್ಬಿಟ್ರೆ ಎಷ್ಟು ದೂರ ಆಗುತ್ತಣ್ಣ ಆ ಕಡೆ ಹೋಗೋಕ್ಕೆ? ವಿರೂಪಾಕ್ಷ ಟೆಂಪಲ್ಲು 5 ಇಲ್ಲಿಂದ 5 ಕಿಲೋಮೀಟ್ರು, ಹಂಗಿಂದ ಬಂದರೆ 22, 18. ಸೊ ಇದು ಶಾರ್ಟ್ ಕಟ್ಟು, ಟೈಮ್ ಸೇವ್ ಆಗುತ್ತೆ. ಸೊ ನೋಡಿ, ಇಲ್ಲೊಂದು ಬ್ರಿಡ್ಜ್ ಮಾಡಿಬಿಟ್ರೆ ತುಂಬ ಹೆಲ್ಪ್ ಆಗ್ತದೆ. ಚೆಂದ ಇದೆ ವ್ಯೂ ಕೂಡ. ಬಟ್ ಎಲ್ಲೇ ನೋಡಿದ್ರು ಆ ಕಲ್ಲು ಜೋಣಿಸಿರೋದು ನೋಡಿದ್ರೆ ಯಾರು ಎತ್ತಿಟ್ಟಿದಾರಪ್ಪ ಅನ್ನೋ ಥರ ಕಾಣುತ್ತೆ ಎಲ್ಲೇ ನೋಡಿದ್ರು. ರಿತು ಡ್ರೈವ್ ಮಾಡ್ತಾಳೆ, ಬಟ್ ಇವಳ ಹತ್ರ ಡ್ರೈವಿಂಗ್ ಲೈಸೆನ್ಸೇ ಇಲ್ಲ. ಈಗ ಬೋಟ್ ಬಂದರೆ ಹತ್ಕೊಂಡು ಹೋಗೋಣ. ಏನಮ್ಮ? ಏನ ಕಲ್ಲು? ಅದು ನೀನು ಆಡ್ತೀಯಲ್ಲ ಕುಂಟೆ ಬೆಲೆ, ಆ ಕಲ್ಲಲ್ಲ ಕೇಳ್ತಿರೋದು. ಯಾವಾಗ ನೋಡಿ ಕಲ್ನೆಲ್ಲ ಜೋಡಿಸಿರೋರು ಇವರೇ. ಅವ್ರಿಗೆ ನೀನೇನು ಜೋಡಿಸಿದೆ? ನೀನು ಯಾವುದೇ? ಇವಳಿದಂತೆ, ಅವಳ ಮೇಲ್ಗಡೆದಂತೆ. ಸೂಪರ್ ಇವರೆಲ್ಲ. ಗಂಗೆ ದಾಟ್ ಬಂದು ತುಂಗಭದ್ರನ ದಾಟ್ತಾ ಇದೀವಿ ಈಗ. ಸಾರಕ್ ದರ್ಶನ್ ಲೆಟ್ಸ್ ಗೋ. ತುಂಬ ಶಾರ್ಟ್ ಆಯ್ತು ಇದು, ಜೊತೆಲಿ CCTV ಬೇರೆ ಇದೆ ಈ ಬೋಟಲ್ಲಿ. ಓಕೆ, ಈಗ ನಾವು ಬಂದಿದ್ದೀವಿ ಟೆಂಪಲ್ಗೆ. ಇಲ್ಲಿ 5 ಟೆಂಪಲ್ ಸಿಗತ್ತಂತೆ. ಸೊ ಇಲ್ಲಿ ನಮ್ಮ ಕಡೆಯವ್ರು ಸಿಕ್ಕ್ಯಾರ. ಬನ್ನಿ ಸರ್. ನೋಡಿ, ನಮಗಿದು ಲವ್ RC ಟೋಪಿ ನೋಡ್ತಿದ್ದಂಗೆ ಇವ್ರಿಗೆ ಡೈನ್ ಅಂದ್ಬಿಟ್ವಿ. ಸರ್ ಯಾವ ಟೆಂಪಲ್ ಬರ್ತದೆ ಈಗ? ಸರ್ ಇಲ್ಲಿ ಒಳಗಡೆ ವಿಠಲ ಟೆಂಪಲ್ ಇದೆ, ಕಲ್ಲಿನ ರಥ, ಸಂಗೀತ ಮಂಟಪ, ವಿಜಯ ವಿಠಲ ದೇವಸ್ಥಾನ, ವಿಜಯ ವಿಠಲ ಬಜಾರ್ ಅಂತ. ನಿಮಗೆ ನೋಡ್ಕೊಂಬರ್ಲಿಕ್ಕೆ 1 ಅವರ್ ಆಗುತ್ತೆ. ಹಂಪಿ ಬಜಾರ್ ಅಂತೆಲ್ಲ ಅದಿಲ್ಲ? ಅದು ವಿರೂಪಾಕ್ಷ ಬಜಾರ್. ಓಕೆ, ವಿಠಲ ಬಜಾರ್ 1 ಅವರ್. 1 ಅವರ್ ಆಗುತ್ತೆ. ಕ್ರೌಡ್ ಹೆಂಗಿದೆ ಸರ್? ರೈಟ್ ಟೈಮ್ ಯಾವುದು ಬರಲಿಕ್ಕೆ? ನಿಮಗೆ ರೈಟ್ ಟೈಮ್ ಅಂದರೆ ಇದು ಆಗಸ್ಟ್. ನಿಮಗೆ ಆಗಸ್ಟಲ್ಲಿ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತಲ್ವ, ಆಗಸ್ಟಿಂದ ಸ್ವಲ್ಪ ರೈನಿ ಮಳೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅವಾಗ ನಿಮಗೆ ನೋಡ್ಬೋದು. ಇವಾಗ ಸ್ವಲ್ಪ ಬಿಸಿಲು ಇದೆ. ಓಕೆ, ಹೋಗೋಣ ಬನ್ನಿ, ತೋರಿಸ್ತೀರಂತೆ. ಈಗ ಹಿಂಗೆ ಇಳ್ದು ಕ್ಯಾಮ್ರಾ ತಿರುಗಿಸ್ಬಿಟ್ರೆ ವಿಜಯ ವಿಠಲ ಗುಡಿ ಬಂತು. ಯಾವ ರೇಂಜಿಗೆ ಧ್ವಂಸ ಮಾಡ್ಯಾರ ಸರಿ. ಹನುಮಂತು ಅಂತ ಇವಾಗ ನೀವು ಪ್ರಸ್ತುತ ಬಂದಿರುವಂಥ ಒಂದು ಸ್ಥಳ ಬಂದ್ಬಿಟ್ಟು ಸರ್ ವಿಜಯ ವಿಠಲ ದೇವಸ್ಥಾನ ಅಂತೇಳಿ ಬೇಡ. ವಿಠಲ ಅಂದರೆ ವಿಷ್ಣುವಿನ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನ ಮುಂಭಾಗ ನೋಡಿ, ರೈಟ್ ಆ್ಯಂಡ್ ಲೆಫ್ಟಲ್ಲಿ ಚಿಕ್ಕ ಚಿಕ್ಕ ಕಂಬಗಳನ್ನು ಕಾಣ್ತಾ ಇದೆಯಲ್ವ, ದಿಸ್ ಆರ್ ದ ಮಾರ್ಕೆಟ್ ಪ್ಲೇಸ್. ಈ ಮಾರ್ಕೆಟ್ ಹೆಸರು ಬಂದ್ಬಿಟ್ಟು ಮೇಡಮ್ ವಿಜಯ ವಿಠಲ ಬಜಾರ್ ಅಂತ ಇದೆ. ಆ್ಯಂಡ್ ದಿಸ್ ಮಾರ್ಕೆಟ್ ಈಸ್ ಮೇಡಮ್ 600 years ಓಲ್ಡ್ ಮಾರ್ಕೆಟ್. 600 ವರ್ಷದ ಹಳೆಯದು. 2 ಸೈಡು ಮಾರ್ಕೆಟಿನ ವಿಸ್ತೀರ್ಣ ಬಂದ್ಬಿಟ್ಟು 945 ಮೀಟರ್ ಉದ್ದ ಇದೆ. ಅಂದರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಮಾರ್ಕೆಟ್ ಸರ್ ಇದು. ಸರ್ ಮಾರ್ಕೆಟ್ ಶುರು ಆಗೋದು ಇಲ್ಲಿಂದ ಶುರು ಆಗ್ಬಿಟ್ಟು ಇವಾಗ ನಿಮ್ಮ ವೆಹಿಕಲ್ ಪಾರ್ಕ್ ಮಾಡ್ಕೊಂಡು ಬಂದಿರೋದು ಅಲ್ಲಿ ಬರ್ತೀವಿ ಮುಂಚೆ.
ಅಂದರೆ 600 ವರ್ಷದ ಹಿಂದ್ಗಡೆ ಮಾರ್ಕೆಟ್ಲಿಂದ ಶುರು ಆಗ್ಬಿಟ್ಟು ಪಾರ್ಕಿಂಗ್ವರೆಗೂ. ಅಂದರೆ 2 ಸೈಡ್ ಮಾರ್ಕೆಟಿನ ವಿಸ್ತೀರ್ಣ 945 ಮೀಟ್ರ್ ಉದ್ದ, 2 ಅಂತಸ್ತು ಮಾರುಕಟ್ಟೆ ಇದೆ. ಇವಾಗ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಒಂದೇ ಫ್ಲೋರ್ ಅಲ್ವಾ, ಅಲ್ಲಿ ಅಬ್ಸರ್ವ್ ಮಾಡಿ. ಓಕೆ. 600 ವರ್ಷದ ಹಿಂದ್ಗಡೆ ಆ ಥರ 2 ಅಂತಸ್ತು ಮಾರುಕಟ್ಟೆ ಈ ಭಾಗದಲ್ಲಿ ಇತ್ತು. ಇವಾಗ ನಿಮ್ಮ ಮುಂದ್ಗಡೆ ಒಂದೇ ಫ್ಲೋರ್ ಕಾಣ್ತಾ ಇದೆ. ಯಾಕಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ದಕ್ಕನ್ ಸುಲ್ತಾನ್ ದಾಳಿ ನಡೆಯುತ್ತೆ. ದಕ್ಕನ್ಸ್ ಅಂದರೆ ಅವರಿಗೆ ಕರೀತಾರೆ ಬಹಮನಿ ಸುಲ್ತಾನ್. ಬಹಮನಿ ಇಟ್ ಮೀನ್ಸ್ 5 ಮೆಂಬರ್ಸ್. ಅಹಮದ್ನಗರ್ ನಿಜಾಮ್ ಶಾಹಿ, ಗೋಲ್ಕೊಂಡ ಕುತುಬ್ ಶಾಹಿ, ಬೀದರ್ ಬರೀದ್ ಶಾಹಿ, ಬಿಜಾಪುರ ಸುಲ್ತಾನ್ ಅಲಿ ಆದಿಲ್ ಶಾಹಿ, ಬೀರರ್ ಹಿಮತ್ ಶಾಹಿ, ಈ 5 ಜನ ಮುಸಲ್ಮಾನರು ಸೇರಿಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ರಕ್ಕಸಾಗಿ ತಂಗಡಿಗೆ ಯುದ್ಧ ಅಂತ ನಡೆಯುತ್ತೆ ಸರ್, ತಾಳಿಕೋಟೆ ಕದನ. ಆ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲುತ್ತೆ. ಸೋತಾಗ ಬಹಮನಿ ಸುಲ್ತಾನ್ಸ್ ಏನು ಮಾಡ್ತಾರೆ, ವಿಜಯನಗರದ ಮೇಲ್ಗಡೆ ದಾಳಿ ಮಾಡ್ತಾರೆ. ಅಂದರೆ 6 ತಿಂಗಳು ಸತತವಾಗಿ ವಿಜಯನಗರದ ಮೇಲ್ಗಡೆ ದಾಳಿ ಮಾಡ್ತಾರೆ ಬಹಮನಿ ಸುಲ್ತಾನ್ಸ್. 3 ತಿಂಗಳು ಸರ್ ಹಂಪಿಯಲ್ಲಿರುವಂಥ ದೇವಸ್ಥಾನ, ಗರ್ಭಗುಡಿ ಒಳಗಡೆ ಇರುವಂಥ ಮೂರ್ತಿ ಎಲ್ಲ ಹೊಡೆದಾಕ್ತಾರೆ. 3 ತಿಂಗಳು. ಇನ್ನೂ 3 ತಿಂಗಳು ಇಲ್ಲಿರುವಂಥ ಮುತ್ತು ರತ್ನ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆ ಒಂದು ಕಾರಣಕ್ಕೆ ಇವಾಗ ನೀವು ಟೆಂಪಲ್ಗೆ ಹೋಗ್ತಿದ್ರಲ್ವ ಸರ್, ಟೆಂಪಲ್ ಇರುತ್ತೆ ಬಟ್ ಗರ್ಭಗುಡಿ ಒಳಗಡೆ ಯಾವುದೇ ಥರ ಮೂರ್ತಿ ಇರಲ್ಲ. ಕಂಪ್ಲೀಟಾಗಿ ಮೂರ್ತಿಗಳೆಲ್ಲ ಭಿನ್ನ ಮಾಡಿದ್ದಾರೆ. ಇವಾಗ ನಿಮ್ಮ ಅಪೋಸಿಟಲ್ಲಿ ಒಂದು ಗೋಪುರ ಕಾಣ್ತಿದೆ ನೋಡಿ, ಆ ಗೋಪುರದ ಮೇಲ್ಗಡೆ ನೋಡಿ ಮಧ್ಯದಲ್ಲಿ ಗ್ಯಾಪ್ ಏನಿದೆ ಅಲ್ವಾ, 500 ವರ್ಷದ ಹಿಂದ್ಗಡೆ ಅಲ್ಲಿ ಮಧ್ಯಭಾಗದಲ್ಲಿ ಒಂದು ಚಿನ್ನದ ಕಲಶ ಇತ್ತು ನೋಡಿ. ಅಂದರೆ ದಾಳಿ ಸಮಯದಲ್ಲಿ ಅದನ್ನ ಕೊಳ್ಳೆ ಹೊಡ್ಕೊಂಡು ತೊಗೊಂಡೋಗಿರೋದು. ಆ ಒಂದು ಕಾರಣಕ್ಕೆ ನಿಮಗೆ ಅಲ್ಲಿ ಗ್ಯಾಪ್ ಕಾಣ್ತಾ ಇದೆ ಮೇಲ್ಗಡೆ. ಮತ್ತು ದೇವಸ್ಥಾನ ಮುಂಭಾಗದ ಒಂದು ಕಂಬ ಬಿದ್ದಿದೆ ನೋಡಿ ಇಲ್ಲಿ, ಅದು ದೀಪಸ್ತಂಭ ಅಂತೇಳಿ ಸರ್, ಲ್ಯಾಂಪಿಂಗ್ ಪಿಲ್ಲರ್. ಅಂದರೆ ದೀಪಗಳನ್ನು ಹಚ್ಚಲಿಕ್ಕೆ ಮಾಡಿ ಪ್ರತಿಯೊಂದು ದೇವಸ್ಥಾನ ಮುಂಭಾಗದಲ್ಲಿ ಒಂದು ಕಂಬ ನಿಲ್ಲಿಸಿರ್ತಾರೆ, ಅಂದರೆ ದೀಪಗಳನ್ನು ಹಚ್ಚಲಿಕ್ಕೆ. ಈ ಸ್ತಂಭನೂ ಸರ್ ದಾಳಿ ಸಮಯದಲ್ಲೇ ಬೆಳೆಸಿರೋದು ಸರ್. ಈ ಮಾರುಕಟ್ಟೆನೂ ದಾಳಿ ಸಮಯದಲ್ಲೇ ಡ್ಯಾಮೇಜ್ ಮಾಡಿರೋದು. ಆ ಒಂದು ಕಾರಣಕ್ಕೆ ನಿಮ್ಗೆ 2 ಸೈಡಲ್ಲಿ ಒಂದೇ ಫ್ಲೋರ್ ಕಾಣ್ತಾ ಇದೆ. ಬಟ್ 500 ವರ್ಷದ ಹಿಂದ್ಗಡೆ 2 ಸೈಡ್ 2 ಅಂತಸ್ತು ಮಾರುಕಟ್ಟೆ ಇದೆ. ಅಲ್ಲಿ ಮೆಟ್ಲು ಕಂಡ್ರೆ ಮೆಟ್ಲು, ಅದು ಫಸ್ಟ್ ಫ್ಲೋರ್ ಹೋಗ್ಲಿಕ್ಕೆ ಎಂಟ್ರೆನ್ಸ್. ಸರ್ ಇವಾಗ ಈ ಮಾರ್ಕೆಟ್ ಹೆಸರು ನಾನು ನಿಮ್ಗೆ ಹೇಳಿದೆ, ವಿಜಯ ವಿಠಲ ಬಜಾರ್ ಅಂತೇಳಿ. ಆಗಿನ ಟೈಮಲ್ಲಿ ಈ ಭಾಗದಲ್ಲಿ ಮೇಡಮ್ ಕುದುರೆ ವ್ಯಾಪಾರ ನಡೀತಾ ಇತ್ತು, ಹಾರ್ಸ್ ಮಾರ್ಕೆಟ್. ಅಂದರೆ 500 ವರ್ಷದ ಹಿಂದ್ಗಡೆ ಈ ಭಾಗದಲ್ಲಿ ಕುದುರೆ ವ್ಯಾಪಾರಕ್ಕೆ ಅಂತೇಳಿ ನೀವು ಹೊರ ದೇಶದಿಂದ ಬರೋರು ಇಲ್ಲಿಗೆ, ಔಟ್ ಆಫ್ ಕಂಟ್ರಿಯಿಂದ ಅರಬ್ಸು, ಪೋರ್ಚುಗೀಸು, ಮಂಗೋಲಿಯನ್ಸು, ಚೈನೀಸು ಆ್ಯಂಡ್ ಟರ್ಕೀಸು, ಅಲ್ಲಿಂದ ಕುದುರೆಗಳನ್ನು ಇಲ್ಲಿ ತಂದುಬಿಟ್ಟು ಇಲ್ಲಿ ಕುದುರೆ ವ್ಯಾಪಾರ ಆದಮೇಲೆ ಇಲ್ಲಿಂದ ಮುತ್ತು ರತ್ನ ಎಲ್ಲ ತೊಗೊಂಡೋಗೋರು. ಎಕ್ಸ್ಚೇಂಜ್ ಆಫರ್ ಬಾಟರ್ ಸಿಸ್ಟಮ್. ಅವಾಗೆಲ್ಲ ಕಾಸು ಇರಲಿಲ್ಲವಲ್ಲ, ಕುದುರೆ ಕೊಡೋದು ಮುತ್ತು ರತ್ನ ತೊಗೊಂಡೋಗೋದು, ಇಲ್ಲಿಂದ ಮಸಾಲ ಐಟಮ್ ಸ್ಪೈಸಸ್ ಐಟಮ್ ತೊಗೊಂಡೋಗೋದು. ಆ ಥರ ಈ ಮಾರುಕಟ್ಟೆಯಲ್ಲಿ ನಡೀತಾ ಇತ್ತು. ಈ ಥರ ಮಾರುಕಟ್ಟೆಗಳು ವಿಜಯನಗರದಲ್ಲಿ 7 ಮಾರುಕಟ್ಟೆಗಳು ಬರುತ್ತೆ. ಇವಾಗ ಇದಾದಮೇಲೆ ನೆಕ್ಸ್ಟ್ ನೀವು ಹೋಗೋದು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತೀರ. ಆ ದೇವಸ್ಥಾನ ಮುಂಭಾಗದಲ್ಲಿ ಇದೇ ಥರ ಒಂದು ಮಾರುಕಟ್ಟೆ ನಿಮ್ಗೆ ಅಲ್ಲಿ ಕಾಣಿಸುತ್ತೆ, ಅದು ವಿರೂಪಾಕ್ಷ ಬಜಾರ್ ಅಂತೇಳಿ. ಅಲ್ಲಿ ಏನಂದರೆ ಮುತ್ತು ರತ್ನ ಹವಳ ಎಲ್ಲ ಸೇರಿಂದ ಅಳ್ದು ಮಾರ್ತಕ್ಕಂಥ ಮಾರುಕಟ್ಟೆ ಅಲ್ಲಿ ಬರುತ್ತೆ. ಆ ಮಾರುಕಟ್ಟೆ ವಿಸ್ತೀರ್ಣ 745 ಮೀಟ್ರ್ ಉದ್ದ. ಅದು ಈ ಮಾರ್ಕೆಟಿನ ವಿಸ್ತೀರ್ಣ 945 ಮೀಟ್ರ್ ಉದ್ದ. ಈ ಭಾಗದಲ್ಲಿ ಕುದುರೆ, ಆ ಭಾಗದಲ್ಲಿ ಮುತ್ತು ರತ್ನ. ಈ ಥರ ನಾನಾ ಥರ ಮಾರುಕಟ್ಟೆಗಳು 7 ಬರುತ್ತೆ. ಅಂದರೆ ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಥರ. ಓಕೆನಾ? ಅಲ್ಲಿ ಮೇಲೆ ನೀವು ಅಬ್ಸರ್ವ್ ಮಾಡಿದ್ದು ಅದೇ ಥರ ಡಬಲ್ ಫ್ಲೋರ್ ಇಲ್ಲಿತ್ತು ಎಲ್ಲ. ಮತ್ತು ಸ್ವಲ್ಪ ಕಡೆ ಮುಂದೆ ಬಂದುಬಿಡಿ, ಸ್ವಲ್ಪ ಮುಂದೆ ಬನ್ನಿ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಲ್ಲಿ ಬೆಟ್ಟದ ಮೇಲ್ಗಡೆ ಮೇಡಮ್ ಒಂದು ದೇವಸ್ಥಾನ ಕಾಣ್ತಿದೆ ನೋಡಿ, ಅಂಜನಾದ್ರಿ ಪರ್ವತ, ಹನುಮಂತ ಹುಟ್ಟಿದಂಥ ಒಂದು ಜನ್ಮಸ್ಥಳ. ಮೇಲ್ಗಡೆ ಹೋಗ್ಲಿಕ್ಕೆ ನಿಮಗೆ 575 ಮೆಟ್ಲು ಬರುತ್ತೆ ಸರ್. ಅದು ನಾರ್ತ್ ಹಂಪಿ. ಇವಾಗ ನೀವಿರೋದು ಸೌತ್ ಹಂಪಿಯಲ್ಲಿ. ಮಧ್ಯಭಾಗದಲ್ಲಿ ಒಂದು ರಿವರ್ ಬರುತ್ತೆ, ತುಂಗಭದ್ರಾ ರಿವರ್. ಆ ಕಡೆ ಆ ದೇವಸ್ಥಾನ ಬರುತ್ತೆ. 575 ಮೆಟ್ಲು ಅಂಜನಾದ್ರಿ ಪರ್ವತ. ಓಕೆ. ನಾವು ಸ್ಕೂಲಲ್ಲಿದ್ದಾಗ ಸೋಷಿಯಲ್ಸಲ್ಲಿ ಪಾಠ ಕೇಳ್ತಿದ್ವಿ, ಅದನ್ನೆಲ್ಲ ಲೈವ್ ಆಗಿ ಇದನ್ನು ನೋಡ್ಕೊಂಡು ಅವ್ರು ಹೇಳೋದನ್ನ ಕೇಳೋಕ್ಕೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಸೂಪರ್. ಅವಾಗ ಪಾಠ ಬೋರಿಂಗ್ ಆಗಿತ್ತು, ಯಾಕೆ ಇವಾಗ ಕೇಳಕ್ಕಂತ ಹೌದೌದು. ಅವಾಗ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಅವನು ಯಾರೋ ಬಂದು ಹೊಡೆದಾಕೋದ್ರೆ ನನಗೇನೋ ನನಗಿತ್ತು, ಬೇರೆಯವ್ರ ಬಗ್ಗೆ ಹೇಳಲ್ಲ ನಾನು ಮೇ ಬಿ. ಬಟ್ ಇವಾಗ ಇದೆಲ್ಲ ನೋಡ್ತೀರಾ ಯಾರೋ ಅವ್ರು ಬಂದವರು ಅನ್ಸುತ್ತೆ. ಹೆಂಗಿದೆ ಅಂದರೆ ಇದು ಅಲ್ಲಿ ಚಿನ್ನದ ಕಳಸನ ಹೆಂಗೆ ಎತ್ತಿಯಾರ ನೋಡಿ, ಅಲ್ಲಿದ್ದು ನನ್ನ ಚಿನ್ನದ ಕಳಸ. ವಿಜಯನಗರದಲ್ಲಿ ವಿಠಲ ಉತ್ಸವದಲ್ಲಿ ಇಲ್ಲಿ ಕೋಲಾಟನೂ ನಡೀತಾ ಇತ್ತು. ವಿಜಯನಗರ ಸಾಮ್ರಾಜ್ಯ ಪತನ ಆದಮೇಲೆ ಇವಾಗ ಇಲ್ಲಿಂದ ಕೋಲಾಟ ಗುಜರಾತ್ಗೆ ಹೋಗ್ಬಿಟ್ಟಿದೆ. ಇವಾಗ ಅದನ್ನು ದಾಂಡಿ ಅಂತೇಳಿ ಕರೀತಾರೆ ಸರ್. ಇದರೊಳಗಡೆ 56 ಕಂಬಗಳಿವೆ. ಪ್ರತಿ ಒಂದು ಕಂಬದ ಒಳಭಾಗದಲ್ಲಿ ನಿಮಗೆ ಸೌಂಡು ಬೇರೆ ಬೇರೆ ಥರ ಬರುತ್ತೆ. ಆ ಗಂಧದ ಕಟ್ಟಿಗೆಯಿಂದ ಈ ಪಿಲ್ಲರ್ಗೆ ಇಲ್ಲಿ ಬಾರಿಸಿದ್ರೆ ಇಲ್ಲಿಂದ ಸರಿಸುಮಾರು 200 ಮೀಟರ್ವರೆಗೂ ಸೌಂಡ್ ಕೇಳಿಸೋದು. 200 ಮೀಟರ್ ಸೌಂಡ್ ನಾನು 360 ಡಿಗ್ರಿ ಏಕೋ ಸರ್ ಸ್ಟಿಕ್ಕಿಂದ ಬಾರಿಸಬೇಕಾದ್ರೆ. ಬಟ್ ಇವಾಗ ಪಿಲ್ಲರ್ ನಿಮ್ಗೆ ಈ ಥರ ಕಾಣ್ತಿದೆ ಅಲ್ವಾ, ಬಟ್ ಮುಂಚೆ ಕಂಬದ ಮೇಲ್ಗಡೆ ಈ ಥರ ಡಿಸೈನ್ ಇತ್ತು. ತಬಲ ಕಾಣ್ತಿದ್ದೇನಾ, ಈ ಕಂಬದ ಒಳಗಡೆ ತಬಲ ಸೌಂಡ್ ಬರುತ್ತೆ. ಮತ್ತೆ ಈ ಕಡೆ ಬನ್ನಿ, ಲಾಸ್ಟಲ್ಲಿ ನೋಡಿ ಅವ್ರ ಕೈಯಲ್ಲಿ ಏನು ಕಾಣ್ತಾ ಇದೆ, ಡಮರು. ಆ ಕಂಬದ ಒಳಗಡೆ ಡಮರು ಸೌಂಡ್. ಈ ಥರ ಕೃಷ್ಣದೇವರಂಗೆ 2 ಹೆಂಡ್ತಿಯರು ಮೇಡಮ್. ಮೊದಲನೇ ಹೆಂಡ್ತಿ ರಾಣಿ ಚಿನ್ನಾದೇವಿ, ಶಿ ವಾಸ್ ಕ್ಲಾಸಿಕಲ್ ಡ್ಯಾನ್ಸರ್. ಅವ್ರಿಗಾಗಿ ಸಂಗೀತ ಮಂಟಪ ಕೃಷ್ಣದೇವರಾಯರು ಕಟ್ಸೋದು. ಸೌಂಡ್ ಇಲ್ಲಿಂದ ಆ ನೀರು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಡ್ರಾಪ್ ಆಗಿ ನೀರು ಇಲ್ಲಿ ಬೀಳುತ್ತೆ. ಇಲ್ಲಿಂದ ನೀರು ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಗ್ಯಾಪ್ ಇದೆ ಮೇಡಮ್, ಇಲ್ಲಿಂದ ನೀರು ಇಲ್ಲಿಗೆ ಬಂದ್ಬಿಟ್ಟು ನೀರು ಇಲ್ಲಿ ಸ್ಟೋರ್ ಆಗುತ್ತೆ ಮೇಡಮ್. ಸ್ಟೋರ್ ಆಗಿದ್ದು ನೀರು ಮೇಲ್ಗಡೆ ದೀಪಗಳನ್ನು ಇಡ್ತಾ ಇದ್ರು, ಫ್ಲೋಟಿಂಗ್ ದಿಯಾ. ನೋಡ್ಕೊಂಡು ಹೋಗ್ಬೇಕು. ವಿತೌಟ್ ದಿಸ್ ಇನ್ಕಂಪ್ಲೀಟ್ ವಿಠಲ ಟೆಂಪಲ್. ಈ ಒಂದು ಚಿಕ್ಕ ಕಲ್ಲಿನಲ್ಲಿ 6 ಕೆತ್ತನೆಗಳಿವೆ. ಇದನ್ನು ಮಲ್ಟಿಪಲ್ ಕಾರ್ವಿಂಗ್ಸ್ ಅಂತೇಳಿ ಕರೀತಾರೆ. ನೋಡಿ, ಫಸ್ಟ್ ಒಂದು ನಿಮಗೆ ಮೇಲ್ಗಡೆಯಿಂದ ಕಪ್ಪೆ ಹಾರ ಥರ ಕಾಣಿಸುತ್ತೆ, ಫ್ರಾಗ್ ಜಂಪಿಂಗ್ ಕಪ್ಪೆ ಹಾರ ಥರ ಮೊದಲನೇದು. ಓಕೆ. ಎರಡನೇದು ನೋಡಿ ಮಧ್ಯಭಾಗದಲ್ಲಿ
ಸರ್ಪ ಮತ್ತು ಒಂದು ಚಿಕ್ಕ ಶಿವಲಿಂಗ ಕಾಣ್ತಿದ್ದೇನೆ. ಹಾಂ ಕೋಬ್ರಾ ಪ್ರೊಟೆಕ್ಟಿಂಗ್ ದ ಶಿವಲಿಂಗಂ ಎರಡನೇದು, ನಾಗಲಿಂಗ ಎರಡನೇದು. ಮೂರನೇದು ನೋಡಿ ಮರಿಕೋತಿ ಬೀಳ್ತಾ ಇದೆ. ತಾಯಿ ಕೋತಿ ಅದನ್ನ ಎರಡು ಕೈ ಇಟ್ಕೊಂಡು ಮೇಲೆ ಎಳ್ಕೋತಿರ್ತಾರೆ. ನೀವು ಈ ಭಾಗದಿಂದ ನೋಡಿದ್ರೆ ತಾಯಿ ಕೋತಿ ಕೂತ್ಕೊಂಡಿದೆ, ಮರಿ ಕೋತಿಗೆ ಎದೆಲ್ಲ ಉಣಿಸ್ತಕ್ಕಂಥ ದೃಶ್ಯ ಇದು. ಫೀಡಿಂಗ್ ಮಿಲ್ಕ್ ಇಲ್ಲಿ ನೋಡಿ ಬಾಲ ಇದೆ. ನೋಡು. ಮತ್ತೆ ಆ ಕಡೆ ಬನ್ನಿ, ಕಮ್ಮಿ ಸೈಡ್. ಫಿಫ್ತ್ ಒನ್ ನೋಡಿ ನಿಮಗೆ ಸ್ನೇಕ್ ಥರ ಕಾಣಿಸುತ್ತೆ, ಸ್ನೇಕ್ ಮೂವ್ಮೆಂಟ್. ದಿಸ್ ದ ಟೇಲ್ ಬಾಲ ಆ್ಯಂಡ್ ಕೋಬ್ರಾ ಹೆಡ್ ಇಸ್ ದೇರ್ ಮಾಡಿ. ಸರ್ಪದ ಎಡೆ ಮುಂದ್ಗಡೆ ಕಾಣ್ತಿದ್ದೇನೆ. ಐದನೇದು. ಆರನೇದು ನೋಡಿ ಹನುಮಂತ ಮೇಲೆ ಹಾರೋ ಥರ, ಅಂದರೆ ಇದು ಎರಡು ಕಾಲು, ಕೆಳಗಡೆ ಒಂದು ಕಾಲಿದೆ, ಮೇಲ್ಗಡೆ ಒಂದು ಕಾಲಿದೆ, ಎರಡು ಕಾಲು ಆಯ್ತಲ್ವ. ಇದು ಬಾಲ, ಇದು ದೇಹ, ಇದು ಮುಖ, ಕೈಯಲ್ಲಿ ಒಂದು ಪರ್ವತ ಹಿಡ್ಕೊಂಡು ಹನುಮಂತ ಮೇಲೆ ಹಾರೋ ಥರ ಫ್ಲೈಯಿಂಗ್. ಸೊ ಈ ಹಿಸ್ಟ್ರಿಯಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಾದ್ರೆ ಅದು ಕೇಳುವಂಥ ಖುಷಿ ಬೇರೆ. ಅದೊಂಥರ ನಿಮ್ಮ ಕಣ್ಣಿಗೆ ಇಮ್ಯಾಜಿನೇಷನ್ ಬರುತ್ತೆ. ಬನ್ನಿ ಒಂದ್ಸತಿ ಬರಬೇಕು, ಬಟ್ ಮಳೆಗಾಲದಲ್ಲಿ ಬನ್ನಿ. ಓಕೆ, ಈಗ ಫುಲ್ ಟೆಂಪಲ್ ನೋಡ್ಕೊಂಡ್ಬಂದ್ವಿ, ವಿಜಯ ವಿಠ್ಠಲ ಮಂದಿರ್. ಹೇಗಿತ್ತು ಮೇಲ್ಗಡೆ ಎಲ್ಲ ನೋಡಿದ್ದು? ಎಕ್ಸ್ಪ್ರೆಷನ್ ಹೇಳ್ತಿದೆ ನೋಡಿ ಎಲ್ಲರದು. ಹಾಂ, ಇವೆಲ್ಲ ಬೇಡ, ಚೆನ್ನಾಗಿದೆ ಅಂತ ಹೇಳೋ. ಆದರೂ ಆ ಕುದುರೆ ಮಾರ್ಕೆಟ್ ಎಲ್ಲ ನೋಡಿ ಒಂಥರ ಚಂದ ಅನ್ನಿಸ್ತು. ಈಗ ಕಾಂತಾರದಲ್ಲಿ ನೋಡ್ತಿದ್ವಲ್ಲ, ಅದೆಲ್ಲ ಒಂಥರ ಕಣ್ಣಿಗೆ ಬಂತು. ಆ್ಯಂಡ್ ಈಗ ಶಾಪಿಂಗ್ ಮಾಡಕ್ಕೆ ಬಂದಿದ್ದಾರೆ. ಏನೇನು ತಗೋತಾರೆ ಗೊತ್ತಿಲ್ಲ. ನಿಜವಾಗ್ಲೂ ಶಾಪಿಂಗ್ ಮಾಡ್ತೀರಾ? ದರ್ಶು ಶಾಪಿಂಗ್ ಮಾಡ್ತೀಯನಾ? ನಾವೆಲ್ಲ ಮಾಡಲ್ಲಪ್ಪ. ಇಲ್ಲ, ನೀನು ಶಾಪಿಂಗ್ ಮಾಡ್ತೇನೆ. ಕ್ವೀನ್ಸ್ ಬಾತ್ ಹೌಸ್ ಅಂತಿದ್ದು, ಸ್ನಾನಕ್ಕೆ ಇಷ್ಟು ದೊಡ್ಡ ಪ್ಯಾಲೇಸ್ ಥರನೇ ಕಟ್ಬಿಟ್ಟವ್ರೆ. ಮೇ ಬಿ ಒಂದು ಲೇಔಟ್ ಮಾಡ್ತಾರೇನಪ್ಪ, ಇಷ್ಟು ಜಾಗ ಸಿಕ್ಬಿಟ್ರೆ. ಈಗ ನೋಡೋಣ. ನೋಡಿ ಇಲ್ಲೆಲ್ಲ ನೀರು ಫಿಶ್ ಎಲ್ಲ ಇರ್ತಿತ್ತಂತ ಆಗ, ಇವಾಗಿಲ್ಲ. ಹೌದಲ್ವಾ? ಇವ್ರು ಜನ್ಮದಲ್ಲಿ ರಾಣಿ ಆದವರು, ಇವ್ರು ಈ ಜನ್ಮದಲ್ಲಿ ರಾಣಿ ಆಗಿರೋರು. ನಮ್ಮ ಪುಟ್ಟಂಗೆ ನೋಡಿ, ರಾಣಿಯವರು ಈ ಸ್ಥಾನದ ಮನೇಲಿ, ಇದು ರಾಣಿಯರ ಸ್ನಾನ ಗೃಹ ಅಂತ, ಕ್ವೀನ್ಸ್ ಬಾತ್ ಹೌಸ್. ಇಷ್ಟು ದೊಡ್ಡ ಜಾಗದಲ್ಲಿ ನೋಡಿ, ಇದೇ ಒಂದು ಪ್ಯಾಲೇಸ್ ಥರ ಇದೆ. ಏನು ಮಾಡ್ತೀರೋ ಗೊತ್ತಿಲ್ಲ. ಮತ್ತೆಲ್ಲ ಓಪನ್ ಸ್ಪೇಸು. ಇದೆಲ್ಲ ನೋಡಿ ಕ್ರೇಜಿ. ನೀರು ಇಲ್ಲಿಂದನೇ ಬರ್ತಿತ್ತು ಅನಿಸ್ತದೆ, ಮೇ ಬಿ ಈ ಥರ ಇದೆ. ಹಿಂಗೆ ಬಂದರೆ ಎಲ್ಲ ಚಂದ ಚಂದ ಇದೆ ಮರ. ಸೂಪರ್ಬ್. ನಮ್ಮ ಜೊತೆ ಬಂದಿರೋರೆಲ್ಲ ಅಲ್ಲಿದ್ದಾರೆ. ನಾನು ಇಲ್ಲಿಂದ ಶಾರ್ಟ್ಸ್ ತೊಗೋತಾ ಇದ್ದೀನಿ. ನೋಡೋದ್ರಲ್ಲ, ಇದೇ ಕ್ವೀನ್ಸ್ ಬಾತ್ ಹೌಸು. ಇಲ್ಲಿಂದ ಈಗ ನೆಕ್ಸ್ಟ್ ಪ್ಲೇಸ್ ಕಡೆ ಹೋಗುವ. ಬೆಳಗ್ಗೆ 10 ಗಂಟೆಲಿ ಜೋಶು, ಈಗಿಲ್ಲ. ಯಾಕಪ್ಪ ಅಂದರೆ ಬಿಸಿಲು ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದೆ. ನಮ್ಮ ಹತ್ರ ಇನ್ನೂ ಯಾರ್ಯಾರು ಏನೇನು ಕಿತ್ಕೊತಾರೆ ಅನ್ನೋದು ಗೊತ್ತಿಲ್ಲ. ಈಗ ಎಲ್ಲ ಏನು ನೋಡೋಕೆ ಹೋಗ್ತಿದ್ದೀವಿ ರೀತು? ಲೋಟಸ್ ಮಾಲು ನೋಡಿ, ತೋರ್ಸವ ಒಂದ್ಸತಿ. ಹರ್ಷಿತಾ ಹೇಗಿದೆ ನಿನ್ನ ಟ್ರಿಪ್? ಯಾವಾಗ ಫ್ಲೈಟ್ ಬುಕ್ ಮಾಡ್ದೇನೆ? ಮಲೇಷ್ಯಾ ಟ್ರಿಪ್ಗೆ. ಓಕೆ, ಬೈರಾ ನಡಿ ನಡಿ. ಈ ಥರ ಫ್ಯಾಷನ್ ಎಲ್ಲಾದರೂ ನೋಡಿದ್ದೀರಾ? ಓಕೆ, ಹೋಗೋಣ. ನಿಜವಾಗ್ಲೂ ಸುಸ್ತಾಯಿತು. ಏನು ಸ್ವಾತಿಯವರ ಬೆಳಗ್ಗೆಯಿಂದ ಎನರ್ಜೆಟಿಕ್ ಆಗಿರೋದು. ಅತ್ತೆ, ನಿಮ್ಮ ಮಗಳಿಗೆ ಏನು ಹಾಕಿದ್ರಿ? ಊಟನ ಕೇಳಿದ್ದು. ಇಲ್ಲಿ ನೋಡಿ ನಮ್ಮ ಫ್ರೆಂಡು. ಈ ಫ್ರೇಮ್ ಚೆನ್ನಾಗಿ ಬರುತ್ತೆ, ಹಂಗೆ ಇರು. ಕ್ರೇಜಿ. ಮಂಗಂಗೂ ನಿಂಗೂ ಡಿಫ್ರೆನ್ಸೇ ಇಲ್ಲ. ಅಂಡರ್ ಗ್ರೌಂಡಲ್ಲಿರೋ ಶಿವನ ದೇವಸ್ಥಾನ. ನಾನು ಶಿವನ ಪರಮ ನಿಮಗೆಲ್ಲ ಸತಿ ಹೇಳ್ತಿರ್ತೀನಿ. ಹಂಗಿದ್ಮೇಲೆ ಈ ಥರ ಶಿವನ ದೇವಸ್ಥಾನ ಹೆಂಗೆ ಮಿಸ್ ಮಾಡೋಕ್ಕೆ ಸಾಧ್ಯ? ಶಿವನ ದರ್ಶನ ಪಡೆಯೋಣ, ಹೋಗೋಣ ಬನ್ನಿ. ನಮ್ಮ ರಿತು ಅವ್ರು ಏನು ಮಾಡಿದ್ದಾರೆ ಅಂದರೆ, ಮೊಬೈಲ್ನ ಗಾಡೀಲೇ ಇಟ್ಟು ಫುಲ್ ಸುತ್ತಿದ್ದಾರೆ ಅರ್ಧ ಗಂಟೆ. ಅವ್ರ ಲಕ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಅರ್ಧ ಗಂಟೆ ಬಿಟ್ಟು ಬಂದಮೇಲೆ ಮೊಬೈಲ್ ಅಲ್ಲೇ ಇತ್ತು. ಸೊ ಅಂಡರ್ ಗ್ರೌಂಡ್ ಅಂತ ಇತ್ತಲ್ಲ, ಯಾವ ಥರ ಇದೆ ನೋಡಿ, ಫುಲ್ ಕೆಳಗಡೆ. ಕ್ರೇಜಿ. ಸೊ ಶಿವನ ದರ್ಶನ ಇಲ್ಲ, ಫುಲ್ಲು ನೀರಿದೆ. ಇಲ್ಲಿಗೆ ಬಂದು ಶಿವ ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಫೇಲ್ಸ್. ಬಡಾಯಿಲಿಂಗ ಶಿವ. ಇವನು ನೋಡಿದಾಗ ಸಿಗೋ ಖುಷಿನೇ ಬೇರೆ. ಏನೇ ಇರಲಿ ಏನೇ ಹೋಗಲಿ, ಇವನ ಹತ್ರ ಬಂದು ಶಿವ ಅಂದರೆ ಸಾಕು. ಇವನು ನೋಡಿದಾಗ ಸಿಗೋ ಖುಷಿ ಬೇರೆ ಲೆವೆಲ್. ಇಲ್ಲಿಗೆ ಈ ಪಾರ್ಟ್ ಮುಗೀತು. ಇನ್ನೊಂದು 2-3 ಟೆಂಪಲ್ ಇರಬೇಕು. ಅದನ್ನು ವಿಸಿಟ್ ಮಾಡಿದ್ರೆ ಸುಟ್ಟೋಗೋನು ಇವನಿಗೆ ಕೇಳ್ತೀನಿ. ಏನವ? ಸೊ ಡನ್. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ನೋಡೋಣ. ಸಾಸಿವೆ ಗಣೇಶನ ನೋಡ್ತಾ ಇಂದಿನ ದಿನ ನಾವು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟೇಗೆ ಹೋಗಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಹೇಳೋ. ಹೇಗಿತ್ತು ಇವತ್ತು? ಸೂಪರ್ ಆಗಿತ್ತು. ಎನರ್ಜಿ ಸ್ಟೇಗೆ ಹೋದ್ಮೇಲೆ ಎಲ್ಲರಿಗೂ ಎನರ್ಜಿ ಬೂಸ್ಟ್ ಆಗುತ್ತೆ ಅನ್ಬಿಟ್ಟು.
ಫೋಟೋಗ್ರಾಫರ್. ಓಕೆ, ಸ್ಟೇಗೆ ಹೋಗಿ ಮತ್ತೆ ಸಿಗೋಣ. ಓಕೆ, ವಿ ಆರ್ ಬ್ಯಾಕ್. ಸೊ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಕೆಫೆಗೆ ಬಂದಿದ್ದೀವಿ ಊಟಕ್ಕೆ. ಹರ್ಷಿ ಹೇಗಿದೆ ಇವಾಗ? ಬೆಳಗ್ಗೆ ನಾನು ಹರ್ಷಿತಾ ಅಂದಲ್ಲ, ಈಗ ಹೇಗಿದೆ ರಿತು ನೀನು? ಈಗ ಹೇಗಿದೆ ಜೋಶ್ ಅಂದೆ? ಬಟ್ ಇವತ್ತು ತುಂಬ ಬಿಸಿಲು, ಸುಸ್ತಾದಂಗೆ ಆಯಿತು. ಅವಳು ನೋಡು ಮುಕ್ತವಳೆ, ರಿಯಾಕ್ಷನ್ ಇಲ್ಲ, ಏನೂ ಇಲ್ಲ, ಒಂದು ಆಯು ಇಲ್ಲ ಬಾಯು ಇಲ್ಲ. ಓಕೆ, ಸೂಪ್ ಹೇಳಿದ್ದೀವಿ, ಊಟ ಮಾಡೋಣ ಈಗ. ವೆಲ್ಕಮ್ ಬ್ಯಾಕ್ ಟು ಡೇ 3. ಇವತ್ತು ತುಂಬ ಏನೂ ಇಲ್ಲ, ಒಂದೇ ಒಂದು ದೇವಸ್ಥಾನ, ವಿರೂಪಾಕ್ಷ ಟೆಂಪಲ್. ನೆನ್ನೆ ಹೋಗಲಿಲ್ಲ, ಯಾಕಪ್ಪ ಅಂದರೆ ನೋಡಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಬೆಳಗ್ಗೆ ಎದ್ದು ಒಳ್ಳೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊಂಟಿದ್ವಿ. ನಮ್ಮ ಇಮೋ ಅವರು ಗೈಡ್ ಮಾಡ್ತಾಯಿದ್ದಾರೆ ಈ ರೂಟಲ್ಲಿ ಹೋಗಿ ಅಂತ. ಆ ಇಮೋ ಇಷ್ಟೇಗೆ ಬಂದಾಗಿಂದ ಇವರು ನಮ್ಮನ್ನು ಕೇರ್ ಮಾಡಿದಷ್ಟು ನಮ್ಮ ಮನೆಯವರು ಮಾಡಿಲ್ಲ ಅನಿಸುತ್ತೆ, ಆ ರೇಂಜಿಗೆ ಕೇರ್ ಮಾಡ್ತಾವ್ರೆ. ಸೊ ಈಗ ವಿರೂಪಾಕ್ಷ ಟೆಂಪಲ್ ನೋಡಿ ಚೆಕ್ಔಟ್ ಮಾಡಿದ್ರೆ ನಮ್ಮ ಒಂದು ಹಂಪಿಯ ಪ್ರವಾಸ ಮುಗೀತದೆ. ಹೋಗೋ ಬನ್ನಿ. ಈ ನಾಯಿ ಹಿಂಗಿದೆ, ಬಟ್ ಯಾರಿಗೂ ಟಚ್ ಮಾಡಲ್ಲ, ಕ್ರೇಜಿ ಇದು, ಸೌಂಡೇ ಮಾಡಲ್ಲ ಶಿಷ್ಯ. ಗುಡ್ ಮಾರ್ನಿಂಗ್ ಗಾಯ್ಸ್. ವೆರಿ ಗುಡ್ ಮಾರ್ನಿಂಗ್. ನೋಡಿ ನಮ್ಮ ದರ್ಶು ಜೋಶಲ್ಲಿದ್ದಾನೆ. ಸ್ವಾತಿ ಅವ್ರು ನೋಡಿ ಮಾತಾಡ್ತಿಲ್ಲ, ಮುನಿಸ್ಕೊಬಿಟ್ಟವ್ರು. ಇದು ಬರಬೇಕು. ಅಶ್ವಿತಾ ಅಲ್ಲಿ ಕುದುರೆಗಳನ್ನ ಮಾರಾಟ ಮಾಡ್ತಿದ್ರೆ, ಇಲ್ಲಿ ಮುತ್ತು ರತ್ನ ಚಿನ್ನನ ಇಲ್ಲಿ ವ್ಯಾಪಾರ ಮಾಡ್ತಿದ್ರು ಅಂತ ನೆನ್ನೆ ಹೇಳಿದ್ದು. ವಿಠ್ಠಲ ಟೆಂಪಲ್ ಹತ್ರ ಇರೋದಕ್ಕಿಂತ ಸಣ್ಣದಂತೆ. ಸೊ ಎಲ್ಲ ನಾಶ ಮಾಡಿದ್ದಾರೆ ಇದೆಲ್ಲ ನೋಡಿ. ಮಲ್ಲಿಕಾರ್ಜುನ ಅಂತ. ಹಾಂ, ಸೊ ಈಗ ನೀವು ನೋಡ್ತಾ ಇರೋದು ವಿರೂಪಾಕ್ಷ ದೇವಸ್ಥಾನ. ಈಗ ಹಂಪಿನಲ್ಲಿ ಸುಮಾರು ದೇವಸ್ಥಾನಗಳಿದ್ದಾವೆ, ಬಟ್ ಎಲ್ಲ ದೇವಸ್ಥಾನಗಳು ನಾವು ಯಾವ್ಯಾವ ಪೀರಿಯಡಲ್ಲಿ ಯಾವ್ಯಾವ ರಾಜರ ಕಾಲದಲ್ಲಿ ಕಟ್ಟಿದ್ದಾರೆ ಅಂತ ನಾವು ಎಕ್ಸಾಕ್ಟ್ ಒಂದು ನಂಬರ್ ಹೇಳ್ತೀವಿ. ಈ ಸೆಂಚುರಿಲಿ ಕಟ್ಟಿದ್ದಾರೆ, ಈ ಟೈಮಲ್ಲಿ ಕಟ್ಟಿದ್ದಾರೆ ಅಂತ. ಬಟ್ ಹಂಪಿನಲ್ಲಿ ರಾಮಾಯಣಕ್ಕಿಂತ ಮುಂಚೆಯಿಂದ ಪೂಜೆ ನಡೀತಕ್ಕಂಥ ದೇವಸ್ಥಾನಗಳಿದಾವೆ ಅಂದರೆ ಅದರಲ್ಲಿ ವಿರೂಪಾಕ್ಷ ದೇವಸ್ಥಾನನೂ ಒಂದು. ಯಾಕಂದರೆ ಒಳಗಡೆ ಇರ್ತಕ್ಕಂಥ ದೇವಸ್ಥಾನ ಏನಿದೆ ಶಿವಲಿಂಗ, ಅದು ಸ್ವಯಂಭೂ. ಸೊ ಉದ್ಭವ ಆಗಿರ್ತಕ್ಕಂಥದ್ದು ಸ್ವಯಂಭೂ ಶಿವಲಿಂಗ. ಇವರು ಯೂಸ್ ಮಾಡಿರ್ತಕ್ಕಂಥದ್ದು ಪಂಚಲೋಹದಲ್ಲಿ ಬಳಸಿರೋದು. ಬಟ್ ಅದು ಬಿದ್ದೋದ ನಂತರ ಇಲ್ಲಿ ದೇವಸ್ಥಾನದ ಆಡಳಿತ ಕಚೇರಿಯವರು ಇಲ್ಲಿ ಕಟ್ಟಿಗೆ ಬಳಸ್ಕೊಂಡಿದ್ದಾರೆ. ಸೊ ಮೂರನೇದು ಬಲಿಪೀಠ. ಈಗ ಸಪೋಸ್ ನಾವು ಯಾವುದಾದ್ರು ರಾಮನವ್ರ ದೇವಸ್ಥಾನ ಇದ್ದರೆ ಏನೋ ಪ್ರಾಣಿನ ಬಲಿ ಕೊಡ್ತಾರೆ. ಬಟ್ ಶಿವಮರು ಮತ್ತು ವಿಷ್ಣು ಟೆಂಪಲಲ್ಲಿ ಏನಂದರೆ ಸೊ ಅನಿಮಲ್ಸನ್ನು ಬಲಿ ಕೊಡಲ್ಲ, ಅಲ್ಲಿ ರೈಸನ್ನು ನೈವೇದ್ಯ ಮಾಡಿ ಆ ಥರ ಬಲಿ ರೂಪದಲ್ಲಿ ಹಾಕ್ತಕ್ಕಂಥದ್ದು. ಸೊ ನಾಲ್ಕನೇದು ಸಂಕಲ್ಪ ಪೀಠ, ಅಂದರೆ ದೇವರಿಗೆ ಪ್ರೇಯರ್ ಮಾಡ್ಕೊಳ್ಳೋಕ್ಕೆ, ವಿಶ್ ಕೇಳ್ಕೊಳ್ಳೋಕ್ಕೆ. ಆಮೇಲೆ ಐದನೇದು ದೀಪಸ್ತಂಭ, ತುಂಬ ಹಳೆದು, ವಿಜಯನಗರ ಕಾಲದಲ್ಲಿ ಮಾಡೋದು, ಪಂಚಲೋಹದಲ್ಲಿ ಮಾಡೋದು. ಬಟ್ ನಂತರ ಅದಕ್ಕೆ ರೀಸೆಂಟಾಗಿ ಗೋಲ್ಡ್ ಕಲರ್ ಬಳಸಿದ್ದಾರೆ. ಓಕೆ, ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸ್ ಏನು ಬರುತ್ತಲ್ಲ ಅದರ ಲಿಕ್ವಿಡಿಂದ ಮಾಡಿರ್ತಕ್ಕಂಥ ಪೇಂಟು ನಾವು ನೋಡ್ಬೋದು. ಬಟ್ ಇನ್ನೊಂದು ಕ್ಯಾಮರಾದಲ್ಲಿ ಲೆನ್ಸಸ್ನ ಯೂಸ್ ಮಾಡಿ ಅದನ್ನು ಮೆಜರ್ಮೆಂಟ್ ಸೆಟ್ ಮಾಡ್ತಾರೆ. ಬಟ್ ಇಲ್ಲಿ ಸೈನ್ಸ್ ಬಳಸಿದ್ದಾರೆ, ಫಿಸಿಕ್ಸು. ಸೊ ಆ ದೇವಸ್ಥಾನದ ಡೈರೆಕ್ಟ್ ನೆರಳು ಇಲ್ಲಿ ಬೀಳ್ತಾ ಇದೆ ನೋಡಿ ಗೋಪುರದ್ದು. ಸೊ ಇದ್ರ ಜೊತೆಗೆ ನನ್ನ ಈ ಹಂಪಿ ಪ್ರವಾಸ ಮುಗೀತು. ನಮ್ಮ ವೈಫ್ ಅವರು ಇದ್ದಾರೆ, ಹೇಗಿತ್ತು ಹಂಪಿ? ಇರಿ, ನಮ್ಮ ವೈಫ್ ಅವರು ಇದ್ದಾರೆ, ಹೇಗಿತ್ತು ಹಂಪಿ? ನೈಸ್. ಸೊ ಮಿಕ್ಕವರೆಲ್ಲ ಅಲ್ಲಿದ್ದಾರೆ, ಹೋಗಿ ಮಾತಾಡೋಣ. ವಿರೂಪಾಕ್ಷ ಟೆಂಪಲ್ ದರ್ಶನ ಚೆನ್ನಾಗಿತ್ತು. ಕೊನೆಗೆ ಹೊಸಪೇಟೆ ಬಂದು ರೀಚ್ ಆಗಿದ್ದಾಯಿತು. ಲಾಸ್ಟ್ ಪಿಟ್ ಸ್ಟಾಪ್. ವೈಂಡಪ್ ಹೇಳ್ಬಿಡೆ ಬಾಯಿನ. ಮತ್ತೆ ಇವ್ರ ಜೊತೆ ಟ್ರಿಪ್ ಮಾಡಿದ್ರೆ ನೋಡ್ತೀರಾ, ದರ್ಶು ಜೊತೆ ಮಾಡ್ತಿರ್ತೀವಿ. ಹರ್ಷಿತಾ ಹೇಗಿತ್ತು ಟ್ರಿಪ್ಪು? ಅಷ್ಟೇ ಮುಗಿದ್ ಬಾ. ಇಲ್ಲ ಇವ್ರ ಜೊತೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪು ಇಲ್ಲಾಂದ್ರೆ ಎಲ್ಲಾದರೂ ಮಾಡ್ತೀವಿ. ಏನ್ರಿ ಇತ್ತು? ಹೇಗೆ ಟ್ರಿಪ್ಪು? ಟಾಟಾ ಸಿಯೋ ಹೇಳೀಗ ವಂದನೆಗಳು.